ನನ್ನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಸನ್ಮಾನ್ಯ ಜಿರ್ಲಿ ಅವರೇ, ಮಾಜಿ ಸಂಸತ್ ಸದಸ್ಯರಾದ ಮಂಗಲಾ ಅಂಗಡಿ ಅವರೇ, ಡಾಕ್ಟರ್ VI ಪಾಟೀಲ್ ಅವರೇ, ಮಹೇಶ್ ಕುಮಟೋಳಿ ಅವರೇ, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಪಾಟೀಲ್ ಅವರೇ, ಶ್ರೀಮತಿ ಸುತಾರ್ ಅವರೇ, ಮತ್ತು ನಮ್ಮ ಹಿಂದಿನ ಜಿಲ್ಲಾ ಅಧ್ಯಕ್ಷರೇ ಮತ್ತು ಪಕ್ಷದ ಎಲ್ಲ ಪ್ರಮುಖ ನಾಯಕರೇ, ಹಿಂದುಳಿದ ಆಯೋಗವನ್ನ ಕಾಂತರಾಜು ವರದಿಯನ್ನ ಸಗಟವಾಗಿ ವಿರೋಧ ಮಾಡಿ ಅದನ್ನ ತಿರಸ್ಕರಿಸಿದ ನಂತರ ಸಿದ್ದರಾಮಯ್ಯನವರ ಸರ್ಕಾರ ಮತ್ತೊಮ್ಮೆ ಮಧುಸೂದನ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯನ್ನ ರಚನೆ ಮಾಡಿ ಇವತ್ತು 22ನೇ ತಾರೀಕಿನಿಂದ ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸರ್ವೆಯನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದೆ. ಭಾರತೀಯ ಜನತಾ ಪಕ್ಷ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರು ಹಿಂದುಳಿದ ಆಯೋಗದ ಸರ್ವೆಯನ್ನ ನಾವು ಸ್ವಾಗತ ಮಾಡಿದ್ದೀವಿ. ಆದ್ರೆ ಮಾಡ್ತಕ್ಕಂಥ ರೀತಿಯನ್ನ ನಾವು ವಿರೋಧ ಮಾಡಿದ್ದೀವಿ. ಅದು ಹಿಂದೂ ಜಾತಿ ಜನಾಂಗಗಳನ್ನ ಒಡೆಯತಕ್ಕಂಥ ವಿಚಾರ ಇರಬಹುದು. ವಿಶೇಷವಾಗಿ ಹಿಂದೂ ಸಮಾಜದ ಪಂಗಡಗಳ ಹಿಂದೆ ಕ್ರಿಶ್ಚಿಯನ್ ಪದವನ್ನ ಬಳಸ್ತಕ್ಕಂಥ ವಿಚಾರ. ಈ ವಿಷಯವನ್ನ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ವರ್ಗದ ಜಾತಿ ಜನಾಂಗದ ಜನರು ಇದನ್ನ ವಿರೋಧ ಮಾಡಿದ್ದನ್ನ ತಾವೆಲ್ಲರೂ ಮಾಧ್ಯಮದಲ್ಲಿ ಗಮನಿಸಿದೆ. ಇವತ್ತು ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಚಾರ, ಕ್ರಿಶ್ಚಿಯನ್ ಪದವನ್ನ ನಾವು ಬಿಟ್ಟಿದೀವಿ ಅಂತಕ್ಕಂಥ ಮಾಧ್ಯಮದ ಹೇಳಿಕೆಯನ್ನ ನಾವು ನೋಡಿದೀವಿ. ಆದ್ರೆ ಸರ್ಕಾರದ ಪ್ರಕಟಣೆಯನ್ನ, ಆಯೋಗದ ಪ್ರಕಟಣೆಯನ್ನು ನಾವು ಇನ್ನೂವರೆಗೆ ನಾವು ನೋಡಿಲ್ಲ. ಆ ಎಲ್ಲ ವಿಚಾರಗಳಲ್ಲಿ ಸನ್ಮಾನ್ಯ ಜಿರ್ಲಿ ಅವರು ತಮಗೆ ಬ್ರೀಫಿಂಗ್ ಮಾಡಲಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಮಾಜ ವೀರಶೈವ ಲಿಂಗಾಯತ ಸಮಾಜ. ಈ ವಿಚಾರವಾಗಿ ಕೆಲವೊಂದು ವಿಷಯಗಳನ್ನ ತಮ್ಮ ಮುಖಾಂತರ ಇಡೀ ನಾಡಿನ ಜನತೆಗೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವೀರಶೈವ ಮತ್ತು ಲಿಂಗಾಯತ ಇವು ಸಮಾನಾರ್ಥಕ ಪದಗಳು. ವೀರಶೈವ ಲಿಂಗಾಯತ ಜನಾಂಗವು ಈ ರಾಜ್ಯದ ಒಂದು ಪ್ರಮುಖ ಜನಾಂಗವಾಗಿದೆ. ಕಾನೂನು ಪ್ರಕಾರ ಇಂದಿಗೂ ವೀರಶೈವ ಲಿಂಗಾಯತ ಜನಾಂಗವು ಹಿಂದೂ ಧರ್ಮದ ಭಾಗವಾಗಿದೆ. ವೀರಶೈವ ಲಿಂಗಾಯತ ಜನಾಂಗವು ಸನಾತನ ಹಿಂದೂ ಧರ್ಮದಲ್ಲಿರುವ ಪ್ರತಿಯೊಂದು ವೃತ್ತಿ ಮಾಡುವ, ಅಂದ್ರೆ ಕಾಯಕವನ್ನ ಮಾಡುವ ಎಲ್ಲ ಜಾತಿಗಳನ್ನ ಒಳಗೊಂಡಿದೆ. ಮಹಾತ್ಮ ಬಸವೇಶ್ವರರು ಮತ್ತು ಸಮಕಾಲೀನ ಶರಣರು ಪ್ರತಿಪಾದಿಸಿದ ಸಮಾನತೆಯ ತತ್ವಗಳನ್ನು ಒಪ್ಪಿ ಹಿಂದೂ ಧರ್ಮದ ಎಲ್ಲ ಜಾತಿಗಳ ಜನರು ವೀರಶೈವ ಲಿಂಗಾಯತರಾಗಿದ್ದಾರೆ. ವೀರಶೈವ ಲಿಂಗಾಯತಕ್ಕೆ ಇನ್ನೂ ಒಕ್ಕೂಟ ಸರ್ಕಾರದವರು ಪ್ರತ್ಯೇಕ ಧರ್ಮ ಎಂಬ ಮಾನ್ಯತೆಯನ್ನು ನೀಡಿರುವುದಿಲ್ಲ. ಆದರೆ ವೀರಶೈವ ಲಿಂಗಾಯತ ನಿಶ್ಚಿತವಾಗಿಯೂ ಒಂದು ಜಾತಿ ಅಲ್ಲ. ಅದನ್ನ ಹಿಂದೂ ಧರ್ಮದ ಒಂದು ಪರಂಪರೆ, ಸಂಪ್ರದಾಯ, ಪಂಥ ಎಂದು ಪರಿಗಣಿಸುವುದು ಸರಿಯಾದ ಕ್ರಮವಾಗಿದೆ. ವೀರಶೈವ ಲಿಂಗಾಯತ ಪರಂಪರೆ, ಸಂಪ್ರದಾಯ, ಪಂಥದಲ್ಲಿ ಹಿಂದೂ ಧರ್ಮದ 100ಕ್ಕೂ ಹೆಚ್ಚು ಜಾತಿಗಳು ಸೇರಿರುತ್ತವೆ. ಇವುಗಳಲ್ಲಿನ ಹೆಚ್ಚು ಜಾತಿಗಳು ಸಮಾಜದ ತಳ ಸಮುದಾಯಗಳಿಗೆ ಸೇರಿದ ಜಾತಿಗಳಾಗಿವೆ. ದಿನಾಂಕ 22/9/2025 ಜರುಗಲಿರುವ ಜಾತಿ ಜನಗಣತಿಯಲ್ಲಿ ಕರ್ನಾಟಕದ ಅಖಂಡ ವೀರಶೈವ ಲಿಂಗಾಯತ ಸಮಾಜವು ಧರ್ಮ ಹಾಗೂ ಜಾತಿ ಉಪಜಾತಿ ವಿವರಗಳನ್ನು ನಮೂದಿಸಲು ಮಾಧ್ಯಮದ ಮುಖಾಂತರ ನಾಡಿನ ಜನತೆಯನ್ನ ವಿನಂತಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸಮಾಜವನ್ನ ವಿನಂತಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಇತ್ತೀಚೆಗೆ ನಡೆದ ಐತಿಹಾಸಿಕ ಸಭೆಯಲ್ಲಿ ವೀರಶೈವ ಲಿಂಗಾಯತ ಹಿಂದೆ, ಇಂದು ಮತ್ತು ಮುಂದೆ ಎಂದೆಂದೂ ಒಂದೇ ಎಂಬ ಅಖಿಲ ಭಾರತ ವೀರಶೈವ ಮಹಾಸಭೆಯ ಘೋಷಣೆಯನ್ನು ಮುಕ್ತ ಕಂಠದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿ ಧರ್ಮದ ಕಾಲಂನಲ್ಲಿ ಏನನ್ನು ನಮೂದಿಸಬೇಕು ಎಂಬುದನ್ನು ಅವರವರ ವಿವೇಚನೆಗೆ ಮುಕ್ತವಾಗಿರಿಸಿದ ಹುಬ್ಬಳ್ಳಿಯ 19/9/2025 ಏಕತಾ ಸಮಾವೇಶದ ನಿರ್ಣಯವನ್ನು ಶ್ಲಾಘಿಸುತ್ತೇವೆ.
ಈ ಎರಡು ಸಮಾವೇಶಗಳ ನಿರ್ಣಯಗಳ ಆಧಾರದಲ್ಲಿ ಕಾನೂನು ಪರಿಣಿತರ ಅಭಿಪ್ರಾಯ ಪಡೆಯಲಾಗಿ ಹಿಂದೂ ಧರ್ಮದಲ್ಲಿ ಮಾತ್ರ ಲಭ್ಯವಿರುವ ಕಾನೂನಿನ ಜಾತಿ ಉಪಜಾತಿ ಆಧಾರಿತ ಮೀಸಲಾತಿ ಸೌಲಭ್ಯಗಳು ಈಗಾಗಲೇ ಹಲವು ವೀರಶೈವ ಲಿಂಗಾಯತ ಉಪಪಂಗಡಗಳಿಗೆ ಲಭಿಸುತ್ತಿದ್ದು ಅವುಗಳಿಂದ ಯಾವ ಉಪಪಂಗಡವು ವಂಚಿತವಾಗಬಾರದೆಂದಲ್ಲಿ ಧರ್ಮದ ಕಾಲಂನ 8ರಲ್ಲಿ ಹಿಂದೂ ಎಂತಲೂ ನೋಡಿ ದಯವಿಟ್ಟು ಐ ವಿಲ್ ಕ್ಲಾರಿಫೈ ದಿಸ್ ಇಶ್ಯೂ. ಈಗ ತಮ್ಗೆ ಗೊತ್ತಿರುವ ಹಾಗೆ ಈ ಒಂದು ಏನು ಧರ್ಮ ಕಾಲಂನಲ್ಲಿ ಈಗಾಗಲೇ ಇರ್ತಕ್ಕಂಥ ದೇರ್ ಆರ್ ರಿಕಗ್ನೈಸ್ಡ್ ಧರ್ಮಗಳು. ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಸಿಖ್ ಇರ್ಬೋದು, ಇಸಾಯಿ ಇರ್ಬೋದು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಮತ್ತೊಂದು ಪದ ಜೋಡಿಸಿದ್ದಾರೆ, ಯಾವುದು ನಾಸ್ತಿಕರು ಹಾಗೂ ಇತರೆ ಅಂತಕ್ಕಂಥದನ್ನ ಮಾಡಿದ್ದಾರೆ. ಅಂದ್ರೆ ಇತರೆ ಡು ನಾಟ್ ಹ್ಯಾವ್ ಎನಿ ರಿಕಗ್ನಿಷನ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಅದಕ್ಕಾಗಿ ಇವತ್ತು ನಾವು ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀವಿ, ವೀರಶೈವ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತೇಳಿ ಬರೆಸ್ಬೇಕು ಅಂತಕ್ಕಂಥ ಸ್ಪಷ್ಟ ನಿಲುವನ್ನ ನಾವೆಲ್ಲರೂ ತೆಗೆದುಕೊಂಡಿದ್ದೀವಿ. ಸಮಾಜ ಬಾಂಧವರಿಗೆ ಮಾಧ್ಯಮದ ಮುಖಾಂತರ ಈ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಇಲ್ಲ, ಅದು ಹೇಳ್ತೀವಿ. ಐ ವಿಲ್ ಕ್ಲಾರಿಫೈ. ಈಗ ಸರ್ ಉಕ್ಕಿದ ವಿಷಯ ಹೇಳ್ತಾರೆ, ಆಮೇಲೆ ಐ ವಿಲ್ ಕ್ಲಾರಿಫೈ ದಟ್ ಇಶ್ಯೂ. ಜಿರ್ಲಿ ಸರ್ ಮುಂದಿನ ವಿಷಯಗಳನ್ನ ಪ್ರಸ್ತಾಪ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೇವೆ. ಇದರಲ್ಲಿ ವೀರಶೈವ ಲಿಂಗಾಯತ್ ಕಾಮದಲ್ಲಿ A-1524 ಎಂತಲೂ ಮತ್ತು ಉಪಜಾತಿ ಕಾಲಂನಲ್ಲಿ 10ರಲ್ಲಿ ಅವರವರ ಉಪಜಾತಿಗಳ ವಿವರಗಳನ್ನು ನಮೂದಿಸಬೇಕೆಂದು ಕರ್ನಾಟಕ ರಾಜ್ಯದ ಅಖಂಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ವಿನಂತಿಸ್ತಾ ಇದ್ದೀವಿ. ಸಮಾಜದ ಎಲ್ಲ ಬಂಧುಗಳು ಯಾವುದೇ ಗೊಂದಲಗಳಿಂದ ಪ್ರಭಾವಿತರಾಗದೆ ಮೇಲೆ ಹೇಳಿದ ರೀತಿ ಧರ್ಮ ಹಿಂದೂ, ಜಾತಿ ವೀರಶೈವ ಲಿಂಗಾಯತ ಮತ್ತು ಅವರವರ ಉಪಜಾತಿಗಳನ್ನು ನಮೂದಿಸಿ ಇಡೀ ಸಮಾಜದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಭವಿಷ್ಯಕ್ಕೆ ಸುಭದ್ರ ತಳಹದಿ ನಿರ್ಮಾಣ ಮಾಡಬೇಕೆಂದು ಮಾಧ್ಯಮದ ಸ್ನೇಹಿತರಿಗೆ ಮುಖಾಂತರ ನಾಡಿನ ಜನತೆಯನ್ನ, ಸಮಾಜವನ್ನ ವಿನಂತಿಸ್ತಾ ಇದ್ದೀನಿ. ಕಾಲಂ ನಂಬರ್ 8 ಧರ್ಮ ಹಿಂದೂ, ಕಾಲಂ ನಂಬರ್ 9 ಜಾತಿ ವೀರಶೈವ ಲಿಂಗಾಯತ, A-1524, ಕಾಲಂ ನಂಬರ್ 10 ಉಪಜಾತಿ ಅವರವರ ಉಪಜಾತಿಗಳನ್ನ ನಮೂದಿಸಬೇಕಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಹೌದು, ಯಾವ ಧರ್ಮವನ್ನ ಅಲ್ಲ, ಇದು ಇಟ್ ಇಸ್ ನಾಟ್ ಎ ಇಶ್ಯೂ ಟು ಬಿ ಆನ್ಸರ್ಡ್ ನೌ. ಅದಕ್ಕೆ ಸಪರೇಟ್ ವಾಗಿ ನೀವು ಅಲ್ಲ, ಅದ್ರ ಬಗ್ಗೆ ಪ್ರೆಸ್ ಮೀಟ್ ಕರಿತೀವಿ. ಅದ್ರ ಬಗ್ಗೆ ಒಂದ್ ನಿಮಿಷ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಈಸ್ ಅವರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಫ್ ದ ಕಮ್ಯುನಿಟಿ. ದಟ್ ವಿಲ್ ಡಿಸೈಡ್ ಯಾರು ಸಂಸ್ಥಾಪಕರು, ಅದು ಡಿಸೈಡ್ ಮಾಡ್ತದೆ. ಐ ಆಮ್ ನಾಟ್ ದ ಪರ್ಸನ್ ಟು ಡಿಸೈಡ್ ದಟ್. ವಿ ಆರ್, ಬಟ್ ಇಟ್ ಇಸ್ ಸಂದರ್ಭ ಅಲ್ಲ. ಥ್ಯಾಂಕ್ ಯು. ಒಡೆದು ಆಳ್ತಕ್ಕಂತ ನೀತಿಯನ್ನ ನಾವು ಖಂಡಿಸ್ತೀವಿ. ಈಗ ನಿನ್ನೆ ಒಂದು ಮತ್ತೊಂದು ಪ್ರಸ್ತಾಪ ಬಂದಿದೆ. ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆನೇ ಮಾಡಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಾರೆ. ಅದ್ರ ಬಗ್ಗೆ ನೋಡಿ, ಅದ್ರ ಬಗ್ಗೆ ನಿಮ್ಗೆ ನನಗೆ ಬಹಳ ಕ್ಲಾರಿಫೈ ಮಾಡ್ಬೇಕಾಗಿಲ್ಲ. ಬಸವಣ್ಣನವ್ರ ಇತಿಹಾಸ ಓದಿದಾಗ ಎಲ್ಲನೂ ಅರ್ಥ ಆಗ್ತದೆ. ಬಹಳ ಹೇಳ್ಬೇಕಾಗಿಲ್ಲ. ಇವತ್ತು ಅನಾದಿ ಕಾಲದಿಂದ ಇದು ವೀರಶೈವ ಸಂಪ್ರದಾಯ ಬಂದಿದೆ. ಅನೇಕ ಜನ ಅದನ್ನು ಒಪ್ಪಿಕೊಂಡು ಆ ಸಮಾಜಕ್ಕೆ ಬಂದಿದ್ದಾರೆ. ಅದ್ರ ಬಗ್ಗೆ ಪೀಪಲ್ ನೋ ವಾಟ್ ಈಸ್ ವಾಟ್. ನಾನು ಅದನ್ನ ಬಿಡಿಸಿ ಹೇಳ್ಬೇಕಾಗಿಲ್ಲ. ಹಿರಿಯರು, ಮಾಜಿ MLC ಅವರು ಆಗಿರುವಂತಹ ಮಾದೇಶಣ್ಣ ಕೌಕಡಿಮಠ್ರೆ, ಮಹಾನಗರದ ಅಧ್ಯಕ್ಷರಾಗಿರುವಂತಹ ಗೀತಕ್ಕ ಸುತಾರ್ ಅವರೇ, ಗ್ರಾಮಾಂತರದ ಅಧ್ಯಕ್ಷರು ಸ್ನೇಹಿತರು ಆಗಿರುವಂತಹ ಸುಭಾಷ್ ಪಾಟೀಲ್ ರೇ, ನಮ್ಮ ಮಾಜಿ ಸಂಸದರು
ಸಹೋದರಿ ಮಂಗಲಾಕ್ಕ ಅವರೇ, ಮಹೇಶ್ ಅಣ್ಣ ಕುಮಟಳ್ಳಿ ಅವರೇ, ಮತ್ತೆ ವೇದಿಕೆಯ ಮೇಲಿರೋ ಎಲ್ಲ ಜನಮಾನ್ಯರೇ ಮತ್ತು ನನ್ನ ಎಲ್ಲ ಮೀಡಿಯಾದ ಸ್ನೇಹಿತರೆ, ನಾನು ಒಂದು 3 ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡ್ತಾ ಇದ್ದೆ. ಒಂದನೇದ್ದು, ಈ ಸಮೀಕ್ಷೆಯನ್ನ ಘೋಷಣೆ ಮಾಡಿದ ನಂತರ ಯಾವುದೇ ಸಂವಿಧಾನಾತ್ಮಕವಾಗಿರುವಂತ ಬೇಸ್ ಇರದೆ ಸುಮಾರು 52-53 ಜಾತಿಗಳ ಉಪಜಾತಿಗಳಲ್ಲಿ ಕ್ರೈಸ್ತ ಧರ್ಮವನ್ನ ಸೇರಿಸಿರುವಂಥದ್ದು. ದೇರ್ ಇಸ್ ನೋ ಕಾನ್ಸ್ಟಿಟ್ಯೂಷನಲ್ ಬ್ಯಾಕ್ಗ್ರೌಂಡ್ ಫಾರ್ ದಿಸ್. ನಾನು ಬ್ಯಾಕ್ವರ್ಡ್ ಕಮಿಷನ್ ಕರ್ನಾಟಕ ಅಧ್ಯಕ್ಷರನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಯಾರ ಹೇಳಿಕೆಯ ಮುಖಾಂತರ ಈ ಕ್ರೈಸ್ತ ಧರ್ಮವನ್ನ ಉಪಜಾತಿಗಳಂತ ಸೇರಿಸಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರಿ? ಪ್ಲೀಸ್ ಕ್ಲಾರಿಫೈ. ಎರಡನೆಯದು, ಇಡೀ ರಾಜ್ಯದ ತುಂಬಾ ಇದರ ಬಗ್ಗೆ ಹೋರಾಟ ಆಯ್ತು. ಎಲ್ಲ ಸಮುದಾಯದ ನಾಯಕರು ಇದನ್ನ ವಿರೋಧ ಮಾಡಿದ್ರು, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕ್ರೀಡ್. ಲಿಂಗಾಯತರು, ಬ್ರಾಹ್ಮಣರು, ಕುರುಬರು, ಜೈನರು ಎಲ್ಲರೂ ಇದರ ವಿರೋಧವನ್ನು ಮಾಡಿದ್ರು. ವಿರೋಧ ಮಾಡಿದ ನಂತರ ಕ್ಯಾಬಿನೆಟ್ ಮೀಟಿಂಗ್ ದಲ್ಲಿಯೂ ಸಹ ಕಾಂಗ್ರೆಸ್ ನಾಯಕರು, ಮಂತ್ರಿಗಳು ಬಹಳ ದೊಡ್ಡ ವಿರೋಧವನ್ನು ಮಾಡಿದ್ರು. ಅದಕ್ಕೂ ಬಗ್ಗದೆ ಸಿದ್ದರಾಮಯ್ಯನವರು ಇದು ನನ್ನ ಹತ್ರ ಏನೂ ಇಲ್ಲ, ಇದು ಬ್ಯಾಕ್ವರ್ಡ್ ಕಮಿಷನ್ ಹ್ಯಾಸ್ ಟು ಟೇಕ್ ನೋಟ್ ಆಫ್ ದಿಸ್ ಅನ್ನುವಂತ ಮಾತನ್ನು ಹೇಳಿದ ನಂತರ ಮಧುಸೂದನ್ ಅವರು, ಯಾವ ಬ್ಯಾಕ್ವರ್ಡ್ ಕಮಿಷನ್ ದ ಅಧ್ಯಕ್ಷರಾಗಿದ್ದಾರೆ, ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಮಾಡಿ ನಿನ್ನೆ ಹೇಳಿದ್ರು, ನಾವು ಇದನ್ನ ಮರೆಮಾಚ್ತಾ ಇದ್ದೀವಿ, ವಿ ಆರ್ ಹೈಡಿಂಗ್ ಅನ್ನುವಂತ ಮಾತನ್ನ ಉಪಯೋಗ ಮಾಡಿ ಮುಂದೆ ಹೇಳ್ತಾರೆ, ಯಾರು ಬೇಕಾದ್ರೆ ಈ 33 ಜಾತಿಗಳನ್ನ ಕೈಬಿಟ್ಟಿರೋದನ್ನ ಇತರೆ ಕಾಲಮದಲ್ಲಿ ನೀವು ಬರಿಬೇಕಂತ ಹೇಳಿ ಇವತ್ತು ವಿಜಯವಾಣಿಯಲ್ಲಿ ಮತ್ತು ಎಲ್ಲ ವಿಜಯವಾಣಿ ಪೇಪರ್ದಲ್ಲಿ ಆ ಲಿಸ್ಟ್ ಅನ್ನ ಪ್ರಕಟಣೆ ಮಾಡಿದ್ದಾರೆ. ಯಾವ ಜಾತಿಗಳ ಸಮೀಕ್ಷೆ ಆಗ್ಬೇಕಾಗಿತ್ತು ಆ ಜಾತಿಗಳ ಹೆಸರು ಕೋಡ್ಗಳನ್ನ ಕೊಡದೆ ಯಾವ ಜಾತಿಗಳನ್ನ ಕೈ ಬಿಟ್ಟಿದೀವಿ, ನೀವು ಬೇಕಾದ್ರೆ ಇದನ್ನು ಬರಿಬೇಕು ಅನ್ನುವಂತ ಸಲಹೆಯನ್ನ ಬ್ಯಾಕ್ವರ್ಡ್ ಕಮಿಷನ್ ಅವರು ಕೊಟ್ಟಿರುವಂತದ್ದು ಜನರನ್ನ ಡಿಸ್ಯೂವ್ ಮಾಡ್ಲಿಕ್ಕೆ, ಒಂಥರ ಮಿಸ್ಡೈರೆಕ್ಷನ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಆ ವಿಚಾರದಿಂದ ಅವ್ರ ಹಿಂದೆ ಸರಿದಿಲ್ಲ. ಆದ್ದರಿಂದ ನಮ್ಮ ಒತ್ತಾಯ, ಇಡೀ ಸಮುದಾಯಗಳ ಒತ್ತಾಯ, ಅವುಗಳನ್ನ ಕೈ ಬಿಡಬೇಕು. ದೇ ಹ್ಯಾವ್ ಟು ಡಿಲೀಟ್ ದೋಸ್ ಸೀರಿಯಲ್ ನಂಬರ್ ಕೋಡ್ಸ್ ಫ್ರಾಮ್ ದಿ ಸಮೀಕ್ಷೆ ಅನ್ನುವಂತ ಒಂದು ಒತ್ತಾಯವನ್ನ ನಾವು ಮಾಡ್ತಾ ಇದ್ದೇವೆ. ಇಲ್ಲದೇ ಇದ್ರೆ ಇದ್ರ ಬಗ್ಗೆ ಮತ್ತೆ ಹೋರಾಟವನ್ನ ನಾವು ಮಾಡ್ತೀವಿ. ಮೂರನೇದಾಗಿ, ಕಾಂತರಾಜ್ ವರದಿ ಬಗ್ಗೆ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಕಾಂತರಾಜ್ ವರದಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ಯಾಕ್ವರ್ಡ್ ಕಮಿಷನ್ ಆಕ್ಟ್ 1995 ಎಲ್ಲ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಈ ಕಾಯ್ದೆಯನ್ನ 95ರಲ್ಲಿ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅದ ಪ್ರಕಾರ ಇದನ್ನ ಮಾಡಿದ್ದಾರೆ. ಅದರಲ್ಲಿ ಸೆಕ್ಷನ್ 11 ಪ್ರಕಾರ, ಬ್ಯಾಕ್ವರ್ಡ್ ಕಮಿಷನ್ ಆಕ್ಟ್ 1995 ಸೆಕ್ಷನ್ 11 ಪ್ರಕಾರ ಪ್ರತಿ 10 ವರ್ಷಗಳಿಗೆ ಒಮ್ಮೆ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆಗಳನ್ನ ಮಾಡಿ ಸರ್ಕಾರಗಳಿಗೆ, ಒಂದೇ ನಿಮಿಷ ಹೇಳ್ತೀನಿ, ಅದು ಕ್ಲಾರಿಫೈ ಮಾಡ್ತೀನಿ. ಈ ರೀತಿಯಾಗಿ ಕೊಟ್ಟಿರುವಂತ ಕೋಡ್ಗಳು ಮಿಸ್ಲೀಡಿಂಗ್ ಕೋಡ್ಗಳು ಇವು, ಮತ್ತೆ ಒಬ್ಬರ ನಡುವೆ ಮತ್ತೊಬ್ಬರ ತಾರತಮ್ಯ ಬರುತ್ತೆ. ಆದ್ದರಿಂದ ನಾವು ಏನ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ 6 ಕೊಟ್ಟಿರುವಂತ ಕೋಡ್ಗಳನ್ನು ತೆಗೆದು ಹಾಕಿ ಒಂದೇ ಕೋಡನ್ನು ಕೊಡಬೇಕು ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ರಿಂದ ದ ಕಮಿಷನ್ ಸಮೀಕ್ಷೆಯನ್ನು ಮಾಡ್ತಾ ಇರುವಂತ ಬ್ಯಾಕ್ವರ್ಡ್ ಕಮಿಷನ್ಗೆ ತನಗೆ ಆಗಿರುವಂತ ಕ್ಲಾರಿಟಿ ಇರದೇ ಇರೋದ್ರಿಂದ ಅಗೇನ್ ದಿಸ್ ಪರ್ಟಿಕ್ಯುಲರ್ ಕಮಿಷನ್ ಇಸ್ ಗೋಯಿಂಗ್ ಟು ಬಿ ಡಸ್ಟ್ಬಿನ್ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಕಮಾನ್, ವಾಟ್ ಈಸ್ ಯುವರ್ ಕ್ವಶನ್? ಹೇಳಿ ಪ್ರಶ್ನೆಗಳು.
ಹಿಂದೂ ಅಂತ ನೀವು ಬರೀ ಅಂತೀರಿ. ಹೌದು. ಕೆಲವು ಸ್ವಾಮಿಗಳು ಲಿಂಗಾಯತ ಅಂತ ಬರೀ ಅಂತಿದ್ದಾರೆ, ಕೆಲವು ಸ್ವಾಮಿಗಳು ರಿಲಿಷನ್ ಅಂತ ಬರೀ ಅಂತಿದ್ದಾರೆ. ಸಬ್ ಕಾಸ್ಟ್ ರಿಲಿಷನ್ ಅಂತ ಬರೀ ಅಂತ ಇದ್ದಾರೆ. ಇದು ನಾಟ್ ರಿಕಗ್ನೈಸ್ಡ್. ಧರ್ಮ ರಿಲಿಷನ್ ರಿಲಿಜನ್ ಬಗ್ಗೆ ಇವತ್ತಿಗೂ ವೀರಶೈವ ಪಬ್ಲಿಕ್ ಲಿಂಗಾಯತ ಹಿಂದೂ ಧರ್ಮದ ಭಾಗ. ಆಸ್ ಆನ್ ಟುಡೇ ವಿ ಆರ್ ಗವರ್ನ್ಡ್ ಬೈ ಹಿಂದೂ ಲಾ. ಅದು ಹಿಂದೂ ಮೇಂಟೆನೆನ್ಸ್ ಆಕ್ಟ್ ಇರಬಹುದು, ಹಿಂದೂ ಮ್ಯಾರೇಜ್ ಆಕ್ಟ್ ಇರಬಹುದು, ಹಿಂದೂ ಗಾರ್ಡಿಯನ್ಶಿಪ್ ಅಂಡ್ ಅಡಾಪ್ಷನ್ ಆಕ್ಟ್ ಆಗಿರ್ಬಹುದು. ಇವತ್ತಿಗೂ ರಿಕಗ್ನೈಸ್ಡ್, ಲೀಗಲಿ ರಿಕಗ್ನೈಸ್ಡ್ ಲಿಂಗಾಯತ ಈಸ್ ಅಂಡರ್ ಹಿಂದೂ ಲಾ. ಇದು ಎಸ್ಟಿಬ್ಲಿಷ್ಡ್. ಆದ್ದರಿಂದ ಒಂದೇ ನಿಮಿಷ ಸರ್ ಹೇಳಿ ಮುಗಿಸ್ತೇನೆ, ಪ್ರಶ್ನೆ ಕೇಳಿದ್ರ. ಆದ್ದರಿಂದ ಲಿಂಗಾಯತ ಮತ್ತು ವೀರಶೈವ ಸಮಾನಾರ್ಥಕವಾಗಿರುವಂತ ಪದಗಳಿರೋದ್ರಿಂದ ಅವರವರ ಚಿಂತನೆಯಲ್ಲಿ ಅವರವರು ಹೇಳಿದ್ದಾರೆ, ಅದರಲ್ಲಿ ಏನು ಕಾಂಟ್ರಡಿಕ್ಷನ್ ಇಲ್ಲ. ಆದ್ರಿಂದ ಧರ್ಮದ ಕಾಲಮದಲ್ಲಿ ಕೌಟಿಗಿಮಠ್ ಸರ್ ಅವರು ಹೇಳಿದ ಪ್ರಕಾರ ಹಿಂದೂ ಮತ್ತೆ ಜಾತಿಯ ಕಾಲಮದಲ್ಲಿ ವೀರಶೈವ ಪಬ್ಲಿಕ್ ಲಿಂಗಾಯತ ಮತ್ತು ಉಪಜಾತಿಯಲ್ಲಿ ಅವರವರ ಉಪಜಾತಿಗಳನ್ನ ಬರ್ಕೊಳ್ಬಹುದು ಅನ್ನುವಂತ ಒಂದು ಸ್ಪಷ್ಟೀಕರಣವನ್ನ ನಾವು ಕೊಡ್ತಾ ಇದ್ವಿ. ಎರಡು ಬಾರಿ ರಾಜ್ಯ ಸರ್ಕಾರದ ಕೇಂದ್ರಕ್ಕೆ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಡ್ಬೇಕನ್ನೋ ದೃಷ್ಟಿಯಿಂದ ಎರಡು ಬಾರಿ ಶಿಫಾರಸು ಮಾಡಿದ್ರು ಕೂಡ ವೀರಶೈವ ಇದೆ ಅಂತ ಅದಕ್ಕೆ ಅದು ತಿರಸ್ಕಾರ ಆಗಿದೆ. ಅದನ್ನ ಬಳಸಬೇಕಂತ ಜಾಗತಿಕ ಹಿಂದೂ ಮಹಾಸಭಾ ಹೇಳ್ತಿರುವಂತದ್ದು. ಅಂದ್ರೆ ಈಗ ಆ ವೀರಶೈವ ಪದ ಬಳಸಿದ್ಕೇನೆ ಲಿಂಗಾಯತ ಧರ್ಮ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು. ಸ್ವಾತಂತ್ರ್ಯ ಬಂದ ನಂತರ ಈ ಪ್ರತ್ಯೇಕ ಧರ್ಮಗಳ ರಚನೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಈ ತರದ ಪ್ರತ್ಯೇಕ ಧರ್ಮಗಳನ್ನ ಕೊಟ್ಟಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಒಂದ್ ನಿಮಿಷ. ವೀರಶೈವ ಮತ್ತು ಲಿಂಗಾಯತ ಇವು ಪದಗಳು ಹೊರತು ಉತ್ತರ ಕರ್ನಾಟಕದಲ್ಲಿ ವೀರಶೈವ ಜನಾಂಗಕ್ಕೆ ಲಿಂಗಾಯತ ಅಂತಕ್ಕಂಥದ್ದು ರೂಢಿ ಭಾಷೆ ನಮ್ದು. ದಕ್ಷಿಣ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯಕ್ಕೆ ವೀರಶೈವ ಪದ ಬಳಕೆ ಆಗಿದೆ. ವಚನ ಸಾಹಿತ್ಯದಲ್ಲಿರಬಹುದು, ಬೇರೆ ಬೇರೆ ಸಾಹಿತ್ಯಗಳಲ್ಲಿ ನಾವು ಪದ ಬಳಕೆ ವಿಚಾರದಲ್ಲಿ ವೀರಶೈವವನ್ನು ಬಳಕೆ ಮಾಡ್ತಾ ಬಂದಿದ್ದೀವಿ. ಲಿಂಗಾಯತ ಅನ್ನೋದು ಲೋಕಲಿ ನಾವು ಲಿಂಗಾಯತರು ಅಂತಕ್ಕಂಥದ್ದು ಇದು ಪದ ಬಳಕೆ ಮಾಡ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ವೀರಶೈವರು ಒಂದೇ, ಲಿಂಗಾಯತರು ಒಂದೇ ಅಂತಕ್ಕಂಥ ಸ್ಪಷ್ಟ ನಿಲುವನ್ನ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಈಗಲೂ ಸಹಿತ ಅಖಿಲ ಭಾರತ ವೀರಶೈವ ಮಹಾಸಭೆ ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮ ಸಿಗ್ಬೇಕನ್ನೋದು ಬೇಡಿಕೆ ಇದೆ, ಹೋರಾಟನೂ ಇದೆ. ಆದರೆ ಇವತ್ತು ಅದರ ಬಗ್ಗೆ ಕೇಂದ್ರದ ನಿಲುವು ಅಥವಾ ಕೇಂದ್ರಕ್ಕೆ ಶಿಫಾರಸು ಮಾಡಿದ ನಂತರ ಕೇಂದ್ರಕ್ಕೆ ಇಡೀ ಸಮುದಾಯ ಅದನ್ನ ಒತ್ತಾಯವನ್ನ ನಾವು ಮಾಡ್ಲಿದ್ದೀವಿ ಮುಂದೆ. ಹೇಳಿ. ಪದಗಳ ಪ್ರಶ್ನೆ ಬಂದಿಲ್ಲ. ಲಿಂಗಾಯತ ಧರ್ಮ ಸ್ಥಾಪಕ ಬಸವಣ್ಣನವರು ಸ್ಥಾಪನೆ ಮಾಡಿದ ಧರ್ಮ ಅಂತೇಳಿ ಶಿಫಾರಸು ಮಾಡಿದ್ದು. ಅಲ್ಲಿ ಲಿಂಗಾಯತ ಧರ್ಮ ನೀವು ಹೇಳ್ತಾ ಇದ್ದೀರಿ. ನೋಡಿ, ಲಿಂಗಾಯತ ಇಸ್ ನಾಟ್ ಎ ಧರ್ಮ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ವಾಟ್ ಈಸ್ ಲಿಂಗಾಯತ? ಯಾರು ಲಿಂಗವನ್ನ ಆಯತೆ ಮಾಡಿಕೊಂಡು ಪೂಜೆಯನ್ನ ಮಾಡ್ತಾರೆ, ದೇ ಆರ್ ಆಲ್ ಲಿಂಗಾಯತ್ಸ್. ವೀರಶೈವರು ಯಾರು ವೀರತ್ವವನ್ನು ಹೊಂದಿ ಶೈವ ಪರಂಪರೆಯನ್ನ ಯಾರು ಒಪ್ಕೊಳ್ತಾರೆ, ದೇ ಆರ್ ಆಲ್ ವೀರಶೈವಾಸ್. ನಥಿಂಗ್ ರಾಂಗ್ ಇನ್ ಇಟ್. ನೋಡ್ರಿ, ಒಂದೇ ನಿಮಿಷ ಹೇಳ್ತೀನಿ. ಅಂಗೈಯಲ್ಲಿ ಲಿಂಗವನ್ನ ಕೊಟ್ಟು ಲಿಂಗಾಯತರನ್ನಾಗಿ ನಮ್ಮನ್ನು ಮಾಡಿದ್ದಾರೆ. ಈಗ ಪರಮಾತ್ಮನಿಗೆ ಏನ್ ಹೇಳ್ತಾರೆ? ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರೆಯ ಅಂತೇಳಿ ದೇವಸ್ಥಾನದಲ್ಲಿರ್ತಕ್ಕಂಥ ಲಿಂಗವನ್ನ ಅಂಗೈಯಲ್ಲಿ ಕೊಟ್ಟು ಲಿಂಗಾಯತರನ್ನಾಗಿ ಮಾಡಿದ್ದಾರೆ. ಸೊ ದೋಸ್ ಹೂ ವರ್ಷಿಪ್ ಲಿಂಗ ಆರ್ ದ ಲಿಂಗಾಯತ್, ದೋಸ್ ಹೂ ವರ್ಷಿಪ್ ಶಿವ ದೇ ಆರ್ ಆಲ್ ವೀರಶೈವ. ಸೊ ಬೋತ್ ವಿ ಆರ್ ಆಲ್ ವರ್ಷಿಪಿಂಗ್ ಶಿವ ಓನ್ಲಿ. ಇಲ್ಲೇ ಶಿವನ ಆರಾಧನೆ ಮಾಡ್ತಕ್ಕಂಥವ್ರು ವೀರಶೈವರು ಹೌದು, ಲಿಂಗಾಯತರು ಹೌದು. ಇದ್ರ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಸಮಾಜವನ್ನ ಒಡೆಯತಕ್ಕಂತ ಶಕ್ತಿಗಳಿಗೆ ನಾವು ಯಾವುದೇ ಅವಕಾಶವನ್ನ ಕೊಡೋದಿಲ್ಲ. ಇಲ್ಲ, ಅದು ನೋಡಿ, ದಟ್ ಈಸ್ ಎ ಸಪರೇಟ್ ಇಶ್ಯೂ. ಇವತ್ತು ವೀರಶೈವ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ, ಇಡೀ ಸಮಾಜ ಅದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುತ್ತಿದೆ. ಅಖಿಲ ಭಾರತ ವೀರಶೈವ ಮಹಾಸಭೆ, ಹಾನಗಲ್ ಕುಮಾರಸ್ವಾಮಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭೆ, ಇಡೀ ಸಮಾಜದ ಪ್ರಮುಖರು ಈ ವಿಚಾರವಾಗಿ ಅದನ್ನು ಲಾಜಿಕಲ್ ಎಂಡಿಗೆ ಒಯ್ತಕ್ಕಂಥ ಫಾರ್ ದೆಮ್ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇಟ್ ಇಸ್ ಎ ವೆರಿ ಕ್ಲಿಯರ್. ಮತ್ತೊಂದು ಅದರಲ್ಲಿ ಪ್ರೊವಿಷನ್ ಇದೆ, 10 ವರ್ಷಗಳಿಗೆ ಒಮ್ಮೆ
ಯಾವ ಜಾತಿಗಳನ್ನ ಬ್ಯಾಕ್ವರ್ಡ್ ಸಮುದಾಯಕ್ಕೆ ಸೇರಿಸಬೇಕು, ಯಾವ ಜಾತಿಗಳನ್ನ ಕೈ ಬಿಡಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಬೇಕು ಸರ್ಕಾರ ಅಂತ ಹೇಳಿದ್ದಾರೆ. ಕಾಂತರಾಜ್ ವರದಿ ನೂರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನೀವು ಮಾಡಿದ್ರಿ. ಅದನ್ನ ನೀವು ಸ್ವೀಕಾರನೂ ಮಾಡಿಲ್ಲ, ತಿರಸ್ಕಾರನೂ ಮಾಡಿಲ್ಲ. ಸರ್ಕಾರ ಅದನ್ನ ತಿರಸ್ಕಾರ ಅಥವಾ ಅಕ್ಸೆಪ್ಟ್ ಮಾಡುವಂತ ಅಧಿಕಾರನೂ ಇಲ್ಲ. ನಾನು ಬ್ಯಾಕ್ವರ್ಡ್ ಕಮಿಷನ್ದವರಿಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಅಧ್ಯಕ್ಷರಿಗೆ, ಪ್ಲೀಸ್ ಅಕ್ಸೆಪ್ಟ್ ದಟ್ ಕಾಂತರಾಜು ವರದಿ. ಆ ವರದಿಯನ್ನ ನೀವು ಸರ್ಕಾರಕ್ಕೆ ಸಲ್ಲಿಸಿ ಅದರಲ್ಲಿ ಬಂದಿರುವಂತ ದತ್ತಾಂಶಗಳನ್ನು, ದ ಡೇಟಾ ಕಲೆಕ್ಟೆಡ್ ಇನ್ ದ್ಯಾಟ್ ಅನ್ನ ಮುದ್ರಣ ಮಾಡಿ ರಾಜ್ಯಕ್ಕೆ ನೀವು ಅದನ್ನ ರಿಲೀಸ್ ಮಾಡಬೇಕು. ಅದರಲ್ಲಿ ಆಗಿರುವಂತ ನ್ಯೂನತೆಗಳು, ಅದರಲ್ಲಿ ಆಗಿರುವಂತ ಶಾರ್ಟ್ ಕಮಿಂಗ್ಸು, ಮಿಸ್ಟೇಕ್ಸು ವಿ ಕ್ಯಾನ್ ರೆಕ್ಟಿಫೈ ಇನ್ ದಿ ನ್ಯೂ ಕಮಿಷನ್. ಈ ಒಂದು ಸಮೀಕ್ಷೆಯಲ್ಲಿ ನಮಗೆ ಮಾಡಲಿಕ್ಕೆ ಆಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ದ ಬ್ಯಾಕ್ವರ್ಡ್ ಕಮಿಷನ್ ಶುಡ್ ನಾಟ್ ವರ್ಕ್ at the whims and fancy of a particular government. It is a constitutional body. ಆದ್ದರಿಂದ ನೀವು ಅದನ್ನು ಮುದ್ರಣ ಮಾಡಬೇಕು ಮತ್ತೆ ರಾಜ್ಯಕ್ಕೆ ಬಿಡುಗಡೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಾಲ್ಕನೆಯದಾಗಿ ನೀವು ಕೇಳಿರುವಂತ ಪ್ರಶ್ನೆ, ನೀವು ಹೇಳ್ತೀರಾ ನಾ ಹೇಳ, ವಿಶೇಷವಾಗಿ ಬೇರೆ ಬೇರೆ ಸ್ವಾಮೀಜಿಗಳು ಬೇರೆ ಬೇರೆ ಚಿಂತನೆಗಳನ್ನು ಹೇಳ್ತಾ ಇದ್ದೀರಿ ಅಂತ ನೀವು ಹೇಳಿದ್ರಿ. ನಾನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಕೆಲವೊಬ್ರು ಕವಟಗಿ ಮಠ್ ಸರ್ ಅವರು ಮತ್ತು ಎಲ್ಲ ಸಮಾಜದ ನಮ್ಮ ಬಾಂಧವರು ಒಂದು ಮಾತನ್ನು ಹೇಳಿದರೆ, ವೀರಶೈವ ಮತ್ತು ಲಿಂಗಾಯತ ಸಮಾನಾರ್ಥಕವಾಗಿರುವಂತ ಪದಗಳು, ದೇರ್ ಇಸ್ ನೋ ಡಿಫರೆನ್ಸ್. ಆದ್ರಿಂದ ಕೆಲವೊಬ್ರು ವೀರಶೈವ ಬರೀಲಿಕ್ಕೆ ಹೇಳಿದ್ದಾರೆ, ಒಬ್ರು ಲಿಂಗಾಯತ್ ಬರೀಲಿಕ್ಕೆ ಹೇಳಿದ್ದಾರೆ. ಇದರಲ್ಲಿ ಕಾನ್ಫ್ಲಿಕ್ಟ್ ಏನಿಲ್ಲ. ಆದ್ರೆ ಯಾವ ಸಿದ್ಧಗಂಗಾ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಆನಗಲ್ ಕುಮಾರಸ್ವಾಮಿ ಅವರು ಸ್ಥಾಪನೆ ಮಾಡಿದಂತ ಅಖಿಲ ಭಾರತ ವೀರಶೈವ ಮಹಾಸಭೆಯ ಹೆಸರನ್ನ ಬದಲಾವಣೆ ಮಾಡುವಂತ ಸಂದರ್ಭದಲ್ಲಿ ಅವರು ಹೇಳಿದ್ರು, ನೀವು ವೀರಶೈವದ ಕೂಡ ಲಿಂಗಾಯತನು ಸಮಾನಾರ್ಥವಾಗಿರುವಂತ ಬಳಕೆ ಮಾಡಬೇಕಾಗುತ್ತೆ ಅಂತ ಹೇಳಿ ವೀರಶೈವ ಆಬ್ಲಿಕ್ ಲಿಂಗಾಯತ ಅನ್ನುವಂಥದ್ದನ್ನ ಮಾಡಿ ಅದನ್ನ ಮನ್ನಣೆಯನ್ನು ಮಾಡಿದ್ರು. ಇಡೀ ಸಮಾಜದ ವಿರಕ್ತರಾಗಿರಬಹುದು, ಪಂಚಾಚಾರ್ಯರ ಸ್ವಾಮಿಗಳಾಗಿರಬಹುದು, ಅದನ್ನು ಒಪ್ಕೊಂಡ್ರು. ಇದು ಇತಿಹಾಸದ ಒಂದು ಭಾಗ. ಆದ್ರಿಂದ ಅದರಲ್ಲಿ ಏನು ಕಾನ್ಫ್ಲಿಕ್ಟ್ ಬರುವಂತ ಪ್ರಶ್ನೆನೇ ಇಲ್ಲ. ಅವರವರ ವಿಚಾರಗಳನ್ನು ಇಟ್ಕೊಂಡು ಅವರವರು ಹೇಳಿದ್ದಾರೆ. ಮತ್ತೊಂದು ಏನಾಗಿದೆ, ಇದರಲ್ಲಿ ಬಹಳ ದೊಡ್ಡ ನ್ಯೂನತೆ, ಇದನ್ನ ಪತ್ರಿಕಾ ಮಿತ್ರರು ಸ್ವಲ್ಪ ಸೀರಿಯಸ್ ಆಗಿ ಗಮನಿಸಬೇಕು. ಒಂದೇ ಜಾತಿಯಲ್ಲಿ ಬೇರೆ ಬೇರೆ ತರನಾಗಿ ಅವರು ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕೋಡ್ಗಳನ್ನು ಕೊಡ್ತಾ ಇದ್ದಾರೆ. ನಿಮಗೆ ಹೇಳೋದಾದ್ರೆ ಒಂದು ಉದಾಹರಣೆಯನ್ನ ನಾನು ಕೊಡ್ಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ವಿಶೇಷವಾಗಿ ಲಿಂಗಾಯತರ ಉಪಜಾತಿಗಳು, ಅದರಲ್ಲಿ ವಿಶೇಷವಾಗಿ ಒಂದು ಅಂತ ಹೇಳ್ಬೇಕಾದ್ರೆ ನೋಡಿ, ಕೋಡ್ 757ದಲ್ಲಿ ಲಿಂಗಾಯತ ನಾಯಿಂದ ಇದಕ್ಕೊಂದು ಕೋಡ್ ಕೊಟ್ಟಿದ್ದಾರೆ. ಮತ್ತೊಂದು ನಾವಲಿಗ ಲಿಂಗಾಯತ 917 ಕೊಟ್ಟಿದ್ದಾರೆ. ಲಿಂಗಾಯತ ಹಡಪದ 744 ಕೊಟ್ಟಿದ್ದಾರೆ. ಕ್ಷೌರಿಕ ಲಿಂಗಾಯತ 670 ಕೊಟ್ಟಿದ್ದಾರೆ. ನಾವಿ ಲಿಂಗಾಯತ 921 ಕೊಟ್ಟಿದ್ದಾರೆ. ನಾಯಿಂದ ಅಂತ ಹೇಳಿ 926 ಕೊಟ್ಟಿದ್ದಾರೆ. 1, 2, 3, 4, 5, 6 ಕೋಡ್ಗಳನ್ನ ಒಂದೇ ವೃತ್ತಿ ಮತ್ತು ಒಂದೇ ಜಾತಿಯವರಿಗೆ ಬೇರೆ ಬೇರೆ ಕೊಟ್ಟಿದ್ದಾರೆ. ಅಲ್ಲ, ಇದನ್ನ ಹೇಳಿ ಮುಗಿಸ್ತೇನೆ. ಅಲ್ಲಲ್ಲ, ಅದನ್ನ ಹೇಳ್ತೇನೆ.